ಮಾನಶಕೆ 1221ನೇ ಸಂವತ್ಸರವಾದ ಶಾಧಾಬ್ ಶುಭ ವರ್ಷದ ತಖಿ ಮಾಸದ 21ನೇ ತೇದಿಯಾದ ಶುಭ ದಿವಸ ಎಂದು ಫಲಕಕ್ಕೆ ಭಗವಂತನ ಛಾಯಾಸ್ವರೂಪರಾದ ಹಜರತ್ ಟಿಪ್ಪು ಸುಲ್ತಾನರಾದ ನಾವು ರಾಜಧಾನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಚಿರಸ್ಥಾಯಿ ಅಣೆಕಟ್ಟನ್ನು ಕಟ್ಟಲು ಶಂಕುಸ್ಥಾಪನೆ ಮಾಡಿಸಿದ್ದೇವೆ. ಈ ಬೋರ್ಡಲ್ಲಿ ಹಾಕಿದಾರ. ಇದನ್ನು ಯಾರು ಹಾಕಿಸಿದ್ರು, ಇದು ಯಾವಾಗ ಬಂತು ಏನೂ ಗೊತ್ತಿಲ್ಲ. ಅದ್ರ ಫಲಕ ಮಾತ್ರ ಅದ. ಅದು 1794ರಾಗ ಕಟ್ಟಬೇಕಂತೇಳಿ ಪರ್ಷಿಯನ್ ಲ್ಯಾಂಗ್ವೇಜಾಗ ಐತಲ್ಲಿ ಲಿಪಿ, ಅದರ ನಂತರ ಇಂಗ್ಲೀಷ ಮತ್ತು ಕನ್ನಡ 3 ಭಾಷೆಯಲ್ಲಿ. ಇದನ್ನು ಯಾಕೆ ಇವತ್ತು ಎತ್ಕೊಂಡಿದ್ದಪ್ಪ ಅಂದ್ರೆ ಇತಿಹಾಸಗಾರ ಹೇಳ್ತಾರೆ, ಇಲ್ಲ ಪ್ರಯತ್ನ ಮಾಡಿದ್ದಕ್ಕೆ ಸುಳ್ಳೇನಲ್ರಿ ಅಂತೇಳಿ. ಅದಕ್ಕೆ ಸಾಕ್ಷಿ ಇಲ್ಲಿದು ಕೊಟ್ಟಿದ್ದಾರೆ ಅವರು. ಈ ಸಾಕ್ಷಿ ಎಷ್ಟು ಇದು ಏನಪ್ಪ ನಂಬುವಂಥದ್ದು, ಎಷ್ಟು ನಂಬಲಾರದಂಥದ್ದು ಆ ವಿಷಯ ಬದಿಗಿಡೋಣ. ಈ ವಿಷಯ ಇಟ್ಟ ಏನೋ ಪ್ರಯತ್ನ ಮಾಡಿರ್ಬೋದಲ್ಲ, ಇಲ್ಲಂತ ಯಾರು ಹೇಳಲಿಕ್ಕೆ ಸಾಧ್ಯದ ಅನ್ನುವಂಥ ಒಂದು ಸಣ್ಣ ಮಾತು. ಯಾಕೆಂದರೆ ಟಿಪ್ಪು ಸುಲ್ತಾನನ ಆಡಳಿತದಲ್ಲೇ ಭಾಳಷ್ಟು ಒಳ್ಳೆ ಕೆಲಸಗಳು ಆಗಿದಾವೆ. ಆದರೆ ಇವತ್ತು ಕೇವಲ ಕೋಮು ಚಸ್ಮಾ ಹಾಕ್ಕೊಂಡು ಅವ್ರು ನೋಡುವಂಥದ್ದು. ಆವತ್ತಿನೂ ತಿಳ್ಕೊಬೇಕು ನಾವು. ಇಲ್ಲೇ ಈ ಒಂದು ನಾವು ಇವತ್ತೇನು ಮಾತಾಡ್ತಾ ಇದ್ದೀವಿ, ನಾವು 21ನೇ ಶತಮಾನದಲ್ಲಿ ಇದ್ಕೊಂಡು ಮಾತಾಡ್ತಾ ಇದ್ದೀವಿ. ಆವತ್ತೇನಿತ್ತಪ್ಪ ಅಂತಂದ್ರೆ ಆಡಳಿತ ಹೆಂಗಿತ್ತಂದ್ರೆ ಖಡ್ಗನ ಅಲ್ಲೇ ಬೋಟ್ ಹಾಕಬೇಕು, ಆರಿಸ್ಬೇಕು ಅಂತ ಇರಲಿಲ್ಲ. ಹೀಗಾಗಿ ಇಲ್ಲಿ ಹಿಂಸೆ ಅನ್ನೋದು ಸಾಮಾನ್ಯ ಆ ಕಾಲದಲ್ಲೇ. ಮತ್ತು ಸಹಜವಾಗಿ ಯಾರಿಗಾದ್ರೂ ತಮ್ಮ ಧರ್ಮದ ಬಗ್ಗೆ, ತಮ್ಮ ಜಾತಿಗಳ ಬಗ್ಗೆ ಇವತ್ತು ನಮಗೆ ಹೆಂಗೆ ಹೆಮ್ಮೆ ಇದನೋ ಅವ್ರಿಗೂ ಅವ್ರು ಹೆಮ್ಮೆ ಇದ್ದಿರ್ಬೇಕು ಅವತ್ತು. ಆದ್ರೆ ಒಟ್ಟಿನಲ್ಲಿ ಕನ್ನಡ ವಿರೋಧಿ ಇದ್ದರು ಅನ್ನುವಂಥ ಒಂದಿಷ್ಟು ವಾದಗಳು ಮಾಡ್ತಾರಲ್ಲ, ಅದು ಕನ್ನಡ ವಿರೋಧಿ ಅನ್ನೋಕ್ಕಿಂತರೂ ಮತ್ತು ಇನ್ನೂ ಒಂದಿಷ್ಟು ಮಾತಾಡಿದ್ರು ಯದುವೀರ ಒಡೆಯರವರು. ಇಲ್ಲ ಎಲ್ಲೋ ಒಂದೆರಡು ಗುಡಿಗೆ ಅವರು ಹೆಲ್ಪ್ ಮಾಡಿದ್ರು ಬಿಟ್ಟರೆ ಉಳಿದ್ರೆ ಎಲ್ಲಿ ಮಾಡಿದ್ದಾರೆ, ಎಲ್ಲ ಗುಡಿಗಳು ನಾಶ ಮಾಡಿದ್ದಾರೆ, ಹಿಂದೂ ವಿರೋಧಿ ಇದ್ದರು ಅಂತೇಳಿ ಮತ್ತು ಉಲ್ಲೇಖ ಮಾಡ್ತಾಯಿದ್ದಾರೆ. ಈ ತಿಕ್ಕಾಟಗಳನ್ನ ಬಿಡೋದು ಭಾಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ. ಯಾಕಂದರೆ ಟಿಪ್ಪು ಸುಲ್ತಾನ್ ಅಂತ ಇವತ್ತಿಲ್ಲ, ಹೌದು ಮಾಡಿರಬೇಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ರೆಕಾರ್ಡ್ಸು ಇದ್ದಾವೆ ಅದರ ಪ್ರಕಾರ. ಮತ್ತು ಇನ್ನೊಂದು ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ